ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಬಹಳ ಪ್ರಮುಖವಾದ ವಿಷಯ. ಮೊದಲನೇದಾಗಿ ನಿಮ್ಗೆ ಹೇಳುವಾಗ ಧರ್ಮಸ್ಥಳದ ಬಗ್ಗೆ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಇದೆ. ಯಾಕಂದ್ರೆ ಆ ದಿನಕ್ಕೊಂದು ಚಂದ ಯಾವ್ಯಾವುದೋ ರೂಪ ಪಡಿತಾ ಇದೆ. ಎಲ್ಲಿವರೆಗೆ ಹೆಗ್ಗಡೆಯವರ ಒಂದು ವಿಷಯದಲ್ಲಿ ಸಂಶಯಾಸ್ಪದವಾದ ದೃಷ್ಟಿಕೊಂಡಿದ್ದೆವು. ಈಗ ಹೊಸದಾಗಿ ನಮ್ಮ ಚೆನ್ನಯ್ಯನೋ ಆ ವ್ಯಕ್ತಿ ಬಂದಾಗ ಇವ್ರ ಮೇಲೆ ಆರೋಪಗಳು ಹೊರಿಸ್ತಾ ಇದ್ದೇನೋ, ಅದು ನಿಜ ಏನೋ ಅನ್ನೋದಿದ್ದು ಇವತ್ತು ಅದು ಮತ್ತೆ ಬದಲಾಗ್ತದೆ. ತಿಮ್ರೋಡಿ ಅವ್ರ ಮೇಲೆ ಮತ್ತು ಮಟ್ಟಣ್ಣವ್ರ ಮೇಲೆ ಈ ಗುಂಪಿನ ಸಂಶಯ ಬರುವಾಗ ವಾತಾವರಣ ಏನೇನೋ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಬೇರೆ ಬೇರೆ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಂಥ ಈ ಮೊದಲಿಗೆ ಏನು ಇಂಟರ್ವ್ಯೂ ಕೊಟ್ಟರು ಮಾಸ್ ಮ್ಯಾನ್ ಆಗೋ ಪೂರ್ವದಲ್ಲ, ಇವತ್ತಿನ ಇಂಟರ್ವ್ಯೂಗಳನ್ನೆಲ್ಲ ಗಮನಿಸಿದಾಗ ಈ ವ್ಯಕ್ತಿ ಸಂದರ್ಭ ತಕ್ಕಾಗ ಹೊರಗಾಡ್ತಾನೆ, ಬದಲಾಯಿಸ್ತಾನೆ, ಇವನು ನಂಬುವಂಥ ವಿಷಯ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ. ಎಂಥ ಸಂಕಟ ಬಂದರೂ ಒಂದು ರಿಜಿಡ್ ಆಗಿರಬೇಕು ಅಥವಾ ಸತ್ಯನ ಹೇಳಬೇಕು. ಸತ್ಯ ಹೇಳದೆ ಹೋದಾಗ ಇಂಥವೆಲ್ಲ ಶುರುವಾಗಿಬಿಡ್ತಾವೆ. ಇವತ್ತು ಯಾವುದೋ ಭಯದಿಂದ ನಾನು ಚಿಕ್ಕ ಕೂತನೂ ಭಯ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ಯಾವ್ಯಾವ್ದು ಭಯ ನಡುವಂತೆ ನಿಮ್ಗೆ ಗೊತ್ತದ. ಮಂಜುನಾಥ್ ಗೌಡ ಅನ್ನುವಂಥ ವ್ಯಕ್ತಿ ಪೊಲೀಸ್ ಅವ್ರನ್ನ ಹಂಚಿದ್ದು ಮಾಡಿದ್ದು ಗಮನಿಸಿದಾಗ SID ಅವ್ರನ್ನ ಬೆದರಿಸಿಲ್ಲ ಮಾಡಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಆ ವ್ಯಕ್ತಿ ಜೀವ ಬೆದರಿಕೆನ ಹಾಕಿಲ್ಲ ಅಂತ ಯಾವ ಆಧಾರ ಮೇಲೆ ಹೇಳೋಕ್ಕಾಗ್ತದೆ? ಹೇಳ್ಬೋದು, ಪ್ರಾಮಾಣಿಕ ಮಾಡ್ತಾಯಿದ್ದಾರೆ, ನಾವು ಅಂತ ಇದ್ದೀವಿ. ಇವತ್ತಿಗೆ ಯಾವ ಕಾರಣದ ಈ ಮನುಷ್ಯ ತನ್ನ ನಾಲಿಗೆಯನ್ನು ಬದಲಾಯಿಸಿ